ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೀನರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಉತ್ಸಾಹ, ಅಷ್ಟಮಿ ತಿಥಿಯ ಆಧ್ಯಾತ್ಮಿಕ ಶಕ್ತಿ, ಪುಬ್ಬ ನಕ್ಷತ್ರದ ಸೃಜನಶೀಲತೆ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ ಮತ್ತು ಧರ್ಮನಿಷ್ಠೆ, ಸಿದ್ಧಿಯೋಗದ ಕಾರ್ಯಸಾಧನೆ ಮತ್ತು ವ್ಯತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ದಿನವನ್ನು ರೂಪಿಸಲಿವೆ. ಇಂದು ನಿಮ್ಮ ಅಂತಃಪ್ರಜ್ಞೆ, ಗುರುಭಕ್ತಿ ಮತ್ತು ವಿವೇಕವು ಯಶಸ್ಸಿನ ಪ್ರಮುಖ ಆಧಾರವಾಗಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮೀನರಾಶಿ ಅಧಿಪತಿ ಗುರುಗ್ರಹ ಇಂದು ಗುರುವಿನ ಅನುಗ್ರಹದಿಂದ ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ಸರಿಯಾದ ನಿರ್ಧಾರ ಸಾಮರ್ಥ್ಯ ವೃದ್ಧಿಯಾಗ್ತದೆ. ಇಂದು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಶಿಕ್ಷಣ, ಜ್ಯೋತಿಷ್ಯ ಮತ್ತು ಮಾರ್ಗದರ್ಶನ ಕ್ಷೇತ್ರಗಳಲ್ಲಿ ಪ್ರಗತಿಯುಂಟಾಗ್ತದೆ. ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಲಭ್ಯವಾಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಕಾರ್ಯಗಳಲ್ಲಿ ಅನಿರೀಕ್ಷಿತ ವಿಳಂಬ ಉಂಟಾಗಬಹುದು. ಮುಖ್ಯವಾದಂಥ ಒಂದು ಸೂಚನೆ ಅಂತಂದರೆ, ಭಾವನೆಗಿಂತ ವಿವೇಕಕ್ಕೆ ಆದ್ಯತೆ ನೀಡಿದರೆ ಆಗ ದಿನದ ಸಂಪೂರ್ಣ ಶುಭ ಫಲ ದೊರೆಯುತ್ತದೆ ಎನ್ನುವಂಥದ್ದು. ಸಪ್ತಮಿ ಮತ್ತು ಅಷ್ಟಮಿ ತಿಥಿಗಳ ಪ್ರಭಾವ ಇರೋದರಿಂದ ಸಪ್ತಮಿ ತಿಥಿಯಿಂದ ಕಾರ್ಯಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹೊಸ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಗೌರವ ಮತ್ತು ಪ್ರಗತಿ ಲಭ್ಯವಾಗ್ತದೆ. ಅಷ್ಟಮಿ ತಿಥಿಯಿಂದ ಆತ್ಮಪರಿಶೀಲನೆ, ಆಧ್ಯಾತ್ಮಿಕ ಚಿಂತನೆ ಮತ್ತು ಆಂತರಿಕ ಬಲ ಹೆಚ್ಚಾಗ್ತದೆ. ಇಂದು ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ಆಸಕ್ತಿ ಮೂಡಬಹುದು. ಜೀವನದ ಪ್ರಮುಖ ವಿಷಯಗಳ ಬಗ್ಗೆ ಸ್ಪಷ್ಟತೆ ದೊರೆಯಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಸಂತೋಷ ಲಭ್ಯವಾಗ್ತದೆ. ಸ್ನೇಹ ಮತ್ತು ಸಾಮಾಜಿಕ ಸಂಪರ್ಕಗಳ ವೃದ್ಧಿಯಾಗ್ತದೆ. ಹೊಸ ಅವಕಾಶಗಳ ಲಾಭ ಉಂಟಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಜ್ಯೋತಿಷ್ಯದಲ್ಲಿರುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಬರವಣಿಗೆ ಕ್ಷೇತ್ರದಲ್ಲಿರುವಂಥವ್ರಿಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪರಿಚಯಗಳಿಂದ ಭವಿಷ್ಯದಲ್ಲಿ ಲಾಭವಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ಸ್ಥಿರತೆ ಹೆಚ್ಚಾಗಲಿದೆ. ಹಿರಿಯರ ಸಹಕಾರ ಲಭ್ಯವಾಗಲಿದೆ. ದೀರ್ಘಕಾಲೀನ ಯೋಜನೆಗಳಲ್ಲಿ ಯಶಸ್ಸು ಸಿಗ್ತದೆ. ಈ ದಿನ ನಿಮ್ಮ ಮಾರ್ಗದರ್ಶನಕ್ಕೆ ಮೌಲ್ಯ ದೊರೆಯಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತದೆ. ಮನೋಭಿಲಾಷೆಗಳ ಪೂರ್ಣತೆ ಉಂಟಾಗ್ತದೆ. ಶುಭ ಕಾರ್ಯಗಳಿಗೆ ಅತ್ಯುತ್ತಮ ಅನುಕೂಲ ಉಂಟಾಗ್ತದೆ. ಹೊಸ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಯೋಜನೆಗಳಿಗೆ ಚಾಲನೆ ನೀಡಬಹುದು. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ಅಡಚಣೆಗಳು ಉಂಟಾಗಬಹುದು. ಹಣಕಾಸು ಮತ್ತು ದಾಖಲೆಗಳ ವಿಚಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಆದರೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ದಾಖಲೆಯನ್ನು ಪರಿಶೀಲನೆ ಮಾಡಬೇಕಾದ್ರೆ ಜಾಗೃತೆಯಿಂದ ಇರಬೇಕು. ಹೊಸ ಹೂಡಿಕೆಗಳನ್ನು ಮುಂದೂಡಬೇಕಾದದ್ದು ಉತ್ತಮ. ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ಳಿ. ಹೊಸ ಜವಾಬ್ದಾರಿ ಅಥವಾ ಅವಕಾಶ ಲಭ್ಯವಾಗಬಹುದು. ವಿಶೇಷವಾಗಿ ಶಿಕ್ಷಕರು, ಯೋಗ ತರಬೇತುದಾರರು, ಆಧ್ಯಾತ್ಮಿಕ ಮಾರ್ಗದರ್ಶಕರು, ಯೂಟ್ಯೂಬರ್ಗಳಿಗೆ ಅತ್ಯುತ್ತಮವಾದಂಥ ದಿನವಾಗಿರ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಹೊಸ ಪಾಲುಗಾರಿಕೆಯಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಹಣಕಾಸು ವಿಚಾರದಲ್ಲಿ ಆದಾಯದಲ್ಲಿ ಸುಧಾರಣೆಯಾಗಲಿದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಭಾವನಾತ್ಮಕವಾಗಿ ಹಣವನ್ನು ಖರ್ಚು ಮಾಡಬೇಡಿ ಅಂತ ಹೇಳ್ತಾ ಇದ್ದಾವೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಎನ್ನುವಂಥದ್ದನ್ನು ಕಾಣ್ತೀರಿ. ಆರೋಗ್ಯದಲ್ಲಿ ನೋಡೋದಾದರೆ ಪಾದಗಳಲ್ಲಿ ಆಯಾಸ, ನಿದ್ರೆಯ ವ್ಯತ್ಯಾಸ, ಮಾನಸಿಕ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಧ್ಯಾನ, ಜಪ, ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಸೂರ್ಯನಿಗೆ ಪ್ರಾರ್ಥನೆಯನ್ನು ನೀಡಿ. ಕೊನೆಗೊಂದು ಕಿವಿಮಾತು: ಸಿದ್ಧಿಯೋಗದ ಅನುಗ್ರಹದಿಂದ ಕಾರ್ಯಸಾಧನೆ, ಆಧ್ಯಾತ್ಮಿಕ ಪ್ರಗತಿ, ಗೌರವ ಮತ್ತು ಆರ್ಥಿಕ ಬೆಳವಣಿಗೆಯ ಅವಕಾಶಗಳಿವೆ. ವ್ಯತಿಪಾತ ಯೋಗದ ಕಾರಣ ಎಚ್ಚರಿಕೆ ಮತ್ತು ವಿವೇಕ ಅತ್ಯಗತ್ಯ. ಗುರುಕೃಪೆ, ತಾಳ್ಮೆ ಮತ್ತು ಧರ್ಮ ಮಾರ್ಗವನ್ನು ಅನುಸರಿಸಿದರೆ ಇಂದು ಮೀನರಾಶಿಯವರಿಗೆ
ಯಶಸ್ಸು ಮತ್ತು ಮನಃಶಾಂತಿ ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.